ವಸತಿ ಶಾಲೆಗಳು ರಾಷ್ಟ್ರ ನಿರ್ಮಾಣಕ್ಕೆ ಯೋಗ್ಯ ನಾಗರಿಕರನ್ನ ರೂಪಿಸುವ ಕಾರ್ಯದಲ್ಲಿ ತೊಡಗಿರುವುದರಿಂದ ಇವು ಕೇವಲ ಶಿಕ್ಷಣ ನೀಡುವ ಕೇಂದ್ರಗಳಾಗದೆ ಜೀವನ ನಿರ್ಮಾಣದ ಕೇಂದ್ರವಾಗಲಿ ಎಂದು ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರಾದ ಎಚ್.ಪಿ. ಸಂದೇಶ್ ಅವರು ತಿಳಿಸಿದರು. ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಮತ್ತು ಯುವ ಸ್ಫೂರ್ತಿ ಅಕಾಡೆಮಿ ಚಿಕ್ಕಮಗಳೂರು ಸಹಯೋಗದಲ್ಲಿ ಆಯೋಜಿಸಿದ ವಸತಿ ಶಾಲೆ ಮತ್ತು ಕಾಲೇಜುಗಳ ಪ್ರಾಂಶುಪಾಲರಿಗೆ ಆಡಳಿತ ಮತ್ತು ಶೈಕ್ಷಣಿಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಮನೆಯಲ್ಲಿ ಹಿರಿಯರಿದ್ದರೆ ಆ ಮನೆಗೆ ಬೆಳಕು, ಅದೇ ರೀತಿ ಶಾಲೆಗೆ ಉತ್ತಮ ಪ್ರಾಂಶುಪಾಲರಿದ್ದರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕು. ಒಬ್ಬ ಉತ್ತಮ ಪ್ರಾಂಶುಪಾಲರು ಶಾಲೆಯ ಕಟ್ಟಡವನ್ನು ಮಾತ್ರ ವ್ಯವಸ್ಥಾಪನೆ ಮಾಡುವುದಿಲ್ಲ, ಬದಲಾಗಿ ಅವರು ಮಕ್ಕಳ ಕನಸುಗಳನ್ನು ಕಟ್ಟುತ್ತಾರೆ. ಆ ನಿಟ್ಟಿನಲ್ಲಿ ಈ ಮಹತ್ತರ ಕಾರ್ಯ ನೀವುಗಳು ಮಾಡಬೇಕಿದೆ ಎಂದರು. ದೇಶ ಯಾವಾಗ ಸದೃಢವಾಗಿರ್ತದೆ ಅಂತಂದ್ರೆ ಒಂದು ಸ್ವಾಸ್ಥ್ಯ ಸಮಾಜವನ್ನ ಕಟ್ಟಬೇಕಾದ್ರೆ ಬಹುಮುಖ್ಯವಾಗಿ ಕೊಡುಗೆ ಕೊಡ್ತಕ್ಕಂಥದ್ದು ಶಿಕ್ಷಣ ಮತ್ತೆ ಆರೋಗ್ಯ. ಶಿಕ್ಷಣ ಮತ್ತೆ ಆರೋಗ್ಯ ಸದೃಢವಾಗಿದ್ರೆ ಮಾತ್ರ ಒಂದು ಒಳ್ಳೆಯ ಸದೃಢ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಾಗಾರ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ನಮ್ಮ ದಾರ್ಶನಿಕರು ಏನು ಹೇಳ್ತಾರೆ ಅಂತಂದ್ರೆ, ದೇಶದ ಅಭಿವೃದ್ಧಿಯ ಸಂಕೇತ ಯಾವುದು ಅಂತಂದ್ರೆ ಮೊದಲನೇದಾಗಿ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಶಿಕ್ಷಣಕ್ಕೆ. ಅಂದ್ರೆ ದೇಶದ ಗ್ರೇಡ್, ಅಂದ್ರೆ ದೇಶದ ಗ್ರೇಡ್ನ ಅಳತೆಗೋಲಿಗೆ ಬಹುಮುಖ್ಯವಾಗಿ ಶಿಕ್ಷಣದ ಪಾತ್ರ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಇವತ್ತಿನ ಕಾರ್ಯಾಗಾರವನ್ನು ಆಯೋಜಿಸಿದ ಎಲ್ಲರಿಗೂ ನಾನು ಮೊದಲಿಗೆ ಅಭಿನಂದನೆಯನ್ನ ಹೇಳಿದಂಥದ್ದು. ದೇಶದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಯುವ ಸ್ಫೂರ್ತಿ ಅಕಾಡೆಮಿ ಅಧ್ಯಕ್ಷ ಸುಂದರೇಶ್ ಅವರು ಮಾತನಾಡಿ, ಪ್ರತಿಭೆ ಎನ್ನುವುದು ವಿದ್ಯಾರ್ಥಿಗಳಲ್ಲಿ ಸುಪ್ತವಾಗಿ ಅಡಗಿರುತ್ತದೆ. ಅದನ್ನು ಹೊರಹಾಕುವ ಕಾರ್ಯ ಶಾಲಾಡಳಿತ ಮಾಡಬೇಕಿದೆ. ಶಿಕ್ಷಕರು ಪ್ರೋತ್ಸಾಹ ನೀಡಿದರೆ ಮಾತ್ರ ವಿದ್ಯಾರ್ಥಿಗಳ ಪ್ರತಿಭೆ ಹೊರಹೊಮ್ಮಲು ಸಾಧ್ಯ. ಅಲ್ಲದೆ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಅಕಾಡೆಮಿ ವತಿಯಿಂದ ಪ್ರಾಂಶುಪಾಲರಿಗೆ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದರು. ಇವತ್ತೇನು ಮನೆ ನ್ಯಾಯಾಧೀಶರ ಕಾರ್ಯಕ್ರಮವನ್ನು ಮಾಡಿದ್ರು, ಅದೇ ಥರನಾಗಿ ಒಂದು 2 ನಿಮಿಷ ನಾನು ಕೂಡ ಮುಗಿಸೋದಕ್ಕೆ ಏನು ಮಾಡ್ತೀನಿ. ಮಾನ್ಯ ನ್ಯಾಯಾಧೀಶರವರು ಏನಿದ್ದಾರೆ ಅವ್ರು ನಾನು ಏನು ಮೊದಲನೇದಾಗಿ ನ್ಯಾಯಾಧೀಶರು ನಮ್ಮ ಗಾಜೂನ್ ಮುರಾರ್ಜಿ ಶಾಲೆ ಕರೆಸಿದ್ದೆ. ಆ ಕರೆಸಿದ ಸಂದರ್ಭದಲ್ಲಿ ನಮ್ಮ ಮುರಾರ್ಜಿ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬಂತು. ಕೆಲವು ಪ್ರಿನ್ಸಿಪಾಲ್ ಹೇಳಿದ್ರಿಲ್ಲ, ಇದು ಬರೀ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಸಾಕಾಗೋದಿಲ್ಲ, ಇಡೀ ನಮ್ಮ ಸ್ಟೇಟಿಗೆ ಮಾಡಿ ಡೆಫಿನೆಟಾಗಿ ಯೂಸ್ಫುಲ್ ಆಗುತ್ತೆ, ಶೈಕ್ಷಣಿಕವಾಗಿಯೂ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಅದನ್ನು ಆಯ್ತು ಗಮನಿಸ್ಕೊಂಡು ಅದು ನ್ಯಾಯಮೂರ್ತಿಗಳು ಅವರದೇ ಆದಂಥ ಒಂದು ನ್ಯಾಯಪೀಠದಲ್ಲಿ ಇರ್ತಕ್ಕಂಥ ಕೆಲವು ಬಿಸಿ ಶೆಡ್ಯೂಲ್ ಇರೋದ್ರಿಂದ ಕೂಡ ಸುಮಾರು ಒಂದು 6 ತಿಂಗಳಾದ ನಂತರ ನ್ಯಾಯಾಧೀಶರು ಅಂತ ನಮ್ಮ ವಸತಿ ಶಾಲೆಗಳ ವಿದ್ಯಾರ್ಥಿಗಳ ಮೇಲೆ ಕೃಪೆ ಮಾಡಿದ ಸಾಹೇಬ್ ಒಂದು ಡಿಸೆಂಬರ್ ತಿಂಗಳಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ. ಕರ್ನಾಟಕದ ಇತಿಹಾಸದಲ್ಲೇ ಫಸ್ಟ್ ಟೈಮ್ 2,17,000 ಜನ ವಿದ್ಯಾರ್ಥಿಗಳಿಗೆ 871 ಪ್ರಾಂಶುಪಾಲರು ಉಪಪ್ರಾಂಶುಪಾಲರು ಒಳಗೊಂಡಂತೆ ಎಲ್ಲ 15,000 ಜನ ಶಿಕ್ಷಕರಿಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈ ವ್ಯಕ್ತಿತ್ವ ವಿಕಸನ ಮತ್ತು ಪರೀಕ್ಷಾ ತರಬೇತಿ ಅಂತ ಹೇಳ್ತೀವಿ. ಆ ಕಾರ್ಯಾಗಾರವನ್ನು ಮಾಡಿದ ಮೇಲೆ ಕೆಲವು ಪ್ರಿನ್ಸಿಪಾಲ್ ಹೇಳಿದ್ರು, ಈ ವರ್ಷ ರಿಸಲ್ಟ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, 200% ಸಕ್ಸಸ್ ಆಗುತ್ತೆ ಅಂತ. ಆ ಕಾರ್ಯಕ್ರಮ ಆಯೋಜನೆ ಮಾಡೋದು ಅಷ್ಟು ಈಸಿ ಇಲ್ಲ, ಎಲ್ಲರೂ ಆನ್ಲೈನ್ ಜಾಯಿನ್ ಮಾಡಿಸ್ಬೇಕು. ಇದ್ರ ಬಗ್ಗೆ ಶೈಕ್ಷಣಿಕವಾಗಿ ಅತಿ ಹೆಚ್ಚು ಈ ಪ್ರೈವೇಟ್ ಶಾಲೆಗಳಲ್ಲಿ ಕೂಡ ಹೆಚ್ಚಿನದಾಗಿ ಈ ಕೇಂದ್ರ ನಮ್ಮ ನಾಗೇಶ್ ಅವರು ಕೂಡ ಅತ್ಯಂತ ಇದು ಮಾಡ್ಕೊಂಡು ಶೈಕ್ಷಣಿಕವಾಗಿ ಅವರು ಅಭಿನಂದನೆ ಕೂಡ ಒಂದನ್ನು ಪ್ರತಿ ಎಲ್ಲ ಪ್ರೋಗ್ರಾಮಲ್ಲಿ ಹೇಳಲ್ತಿರ್ತಾನೆ. ನಂದು ಒಂದು ಶಾಲೆ ಇದೆ, ಅದನ್ನು ಕೂಡ ಚಿಕ್ಕದರಿಂದ ಇವತ್ತು ದೊಡ್ಡದಲ್ಲಿ ತೊಗೊಂಡು ಹೋಗಿದ್ದೀನಿ. ಅದು ಕೇಳಬೇಡ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಾನು ಪ್ರತಿ ಸಲ ಮಕ್ಕಳಿಗೆ ನೀವು ಯಾರು ಕೂಡ ಓದಿ ಅಂತ ಯಾವತ್ತೂ ಕೂಡ ಹೇಳಬೇಡಿ. ಮಕ್ಕಳಿಗೆ ನೀವು ಪದೇ ಪದೇ ಓದಿ ಅಂದರೆ ಅದು ಇರಿಟೇಷನ್ ಆಗ್ತಾ ಇರುತ್ತೆ. ನೀವು ಫಸ್ಟು ಅವರ ಜವಾಬ್ದಾರಿ ಏನು, ಅವರಿಗೆ ಫಸ್ಟ್ ಡಿಸಿಪ್ಲಿನ್ ಕಲಿಸ್ಬೇಕು. ನಾನು ಇವತ್ತು ಕೂಡ ನಮ್ಮ ಶಾಲೆ ಮಾಡೋದಿದೆ, ಫಸ್ಟ್ ಡಿಸಿಪ್ಲಿನ್, ಅವ್ರ ಕೆಲಸ ಏನು ಅಷ್ಟು ಹೇಳ್ಕೊಡಿ ಸಾಕು. ಅವ್ರು ಓದ್ತಾರೆ, 100 ಓದ್ತಾರೆ, ಒಳ್ಳೆ ಲೆವೆಲ್ ಹೋಗ್ತಾರೆ. ಅವರ ಕೆಲಸನ ನಾವು ಹೇಳ್ಕೊಡ್ಬೇಕು ಅಷ್ಟೇ. ತಂದೆ ತಾಯಿಗಳು ನಾವು ಮಾಡ್ತಾ ಇರೋ ಕೆಲಸ ಇಷ್ಟು ಅಂದರೆ ನಾನು ಕಷ್ಟಪಡ್ತಾ ಇದ್ದೀನಪ್ಪ, ನಿನಗೆ ಓದೋದಕ್ಕೆ ಆ ಕಷ್ಟನ ಅವರಿಗೆ ಅರ್ಥ ಮಾಡಿಕೊಡ್ಬೇಕು. ಪ್ರತಿಯೊಂದು ವರ್ಷ ನೀನು ಯಾಕೆ ಬಂದಿದೆಯಾ, ನಿನ್ನ ಕೆಲಸ ಏನು, ಓದೋದು. ಅವ್ರನ್ನ ಗ್ರೂಪ್ ಸ್ಟಡಿಗೆ ಬಿಡಿ. ನನಗೆ ಇವತ್ತು ಮೊನ್ನೆ ನಾನು ನಮ್ಮಲ್ಲಿ ಅಡ್ಮಿಷನ್ ಹೋದಾಗ ಸಾಕಷ್ಟು ಜನ ಬಂದರು, ಸರ್ ನನ್ನ ಮಗನ ನನ್ನ ಮನೇಲಿ ಇಟ್ಕೊಳಕ್ಕಾಗಲ್ಲ,
ದಯವಿಟ್ಟು ಹಾಸ್ಟೆಲ್ ಕಾಲೇಜ್ ಮಾಡಿ, ಹಾಸ್ಟೆಲ್ ಬೇಕು. ನಮ್ಮದು ಹಾಸ್ಟೆಲ್ ಇಲ್ಲ ಬೆಂಗಳೂರಲ್ಲಿ. ಇವತ್ತು ಪ್ರತಿಯೊಬ್ಬರು ಕೂಡ ತಂದೆ ತಾಯಿ ಏನಾಗ್ಬಿಟ್ಟಿದೆ, ನಮ್ಮ ಮಕ್ಕಳು ಇದ್ದಾರೆ, ನಾವು ಮಕ್ಕಳನ್ನ ಯಾವುದೋ ಒಂದು ಹಾಸ್ಟೆಲ್ಗೆ ಹಾಕೋಣ, ಒಂದು ವರ್ಷಕ್ಕೆ ಎಷ್ಟು ಬೇಕೋ ಕಟ್ಕೊಡೋಣ, ಅವ್ರು ಓದ್ಕೊಂಡು ಹೋಗ್ಬಿಡಿ. ಒಂದೊಂದು ಸಾಕಷ್ಟು ಜನ ಇದ್ದಾರೆ. ನಾನು ಕೇಳ್ಕೊಟ್ಟೆ 99% ರಿಸಲ್ಟ್ ಬಂದಿದೆ ಅಂದರೆ ನಮ್ಮ ಸರ್ಕಾರಿ ಒಂದು ಏನಿದೆ ಈಗ ವಸತಿ ಶಾಲೆ. ನನಗೆ ಏನು ವಿಷಯ ಏನು ಮಾತಾಡಬೇಕು ಅಂತ ಹೇಳಿರಲಿಲ್ಲ, ಈ ವೇದಿಕೆ ಮೇಲೆ ಬಂದ ಮೇಲೆ ಹೇಳಿದ್ದಾರೆ. ಬಟ್ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರಿದ್ದೀರಾ ಅನ್ನೋದು ಒಂದು ವಿಷಯ ತಿಳಿಯಿತು. ಯಾಕೆಂದ್ರೆ ಇವತ್ತು ಒಬ್ರು IAS ಆಫೀಸರ್ ಆಗಿದ್ದಾರೆ ಅಥವಾ ಅಡ್ವೊಕೇಟ್ ಆಗಿದ್ದಾರೆ, ಒಬ್ರು ಡಾಕ್ಟರ್ಸ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಯಾರಾದರೂ ಇದ್ರೆ ನೀವು ಮುಂದೆ ಗೊತ್ತಿರುವಂತಹ ಗುರುಗಳು. ನಿಮ್ಗಳಿಗೆ ತುಂಬಾ ಹೃದಯಪೂರ್ವಕವಾಗಿ ನಮಸ್ಕರಿಸ್ತೇನೆ. ಒಂದು ಮಗುಗೆ ಆ ಅನ್ನೋ ಅಕ್ಷರದಿಂದ ಇಟ್ಕೊಂಡು ಅವರಿಗೆ ಉನ್ನತ ಹುದ್ದೆಗೆ ಹೋಗೋವರೆಗೂ ಕೂಡ ತಿದ್ದಿ ತೀಡುವಂಥವ್ರು ನೀವು. ಇವತ್ತು ನಾವು ಏನೇ ಆಗಿದ್ದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ತಂದೆ ತಾಯಿಗಳ ಜೊತೆಗೆ ಈ ಗುರುಗಳು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅಕ್ಷರ ಮತ್ತು ಅನ್ನ, ಆರೋಗ್ಯ ಅನ್ನೋ ವಿಚಾರಗಳನ್ನು ನಾವು ಮಠಗಳಿಂದ ನಿರೀಕ್ಷೆ ಮಾಡ್ತೇವೆ. ಅದಕ್ಕೆ ಪೂರಕವಾಗಿ ಮತ್ತೊಂದು ಈ ಸಮಾಜಕ್ಕೆ ಕೊಟ್ಟ ಕೊಡುಗೆ ಹೇಳಿದರೆ ಅದು ವಸತಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರುವಂತಹ ಸಂಸ್ಥೆ. ಇವತ್ತು ಈ ದೇಶದ ಬಹುತೇಕ ಭಾಗಗಳಲ್ಲಿ ಯಾವುದೇ ಒಂದು ಉನ್ನತ ಸ್ಥಾನದಲ್ಲಿ ಮತ್ತು ಗೌರವಾನ್ವಿತ ಹುದ್ದೆಗಳಲ್ಲಿ ಇವತ್ತು ನಮ್ಮ ಯುವಜನಾಂಗ ಯಾರಿದ್ದಾರೆ, ಯಾರು ಕಾರ್ಯನಿರ್ವಹಿಸಿದ್ದಾರೆ, ಅವರೆಲ್ಲರೂ ಕೂಡ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿದಂತಹ ವಿದ್ಯಾರ್ಥಿ. UPSC ಸಿವಿಲ್ ಸರ್ವಿಸಸ್ನಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ. UPSC ಭಾರತೀಯ ಅರಣ್ಯ ಸೇವೆಯಲ್ಲಿ ಮೊದಲ ರ್ಯಾಂಕ್ ಬಂದಿದೆ ಅಂದರೆ ಇದು 10ನೇ ತರಗತಿ ಆದಮೇಲೆ ಒಮ್ಮೆಲೆ ಬಂದ ಸಾಧನೆ ಅಲ್ಲ. ನನ್ನ 1 to 10 ಆ ಫೌಂಡೇಶನ್ ಏನಿದೆಯಲ್ಲ ಅದು ಭದ್ರವಾಗಿತ್ತು. ಅದಕ್ಕೋಸ್ಕರ ಇವತ್ತು ಈ ಸ್ಥಾನ ರೀಚ್ ಆಗಿದೆ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಕಡಿಮೆ ಮಾರ್ಕ್ಸ್ ತಗೊಳ್ತಾ ಇದ್ದಾರೆ ಅಂಥವ್ರನ್ನ ಪುಷ್ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಹೊಣೆಗಾರಿಕೆ ಅಂತ. ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಯಾರು ತುಳಿತಕ್ಕೆ ಒಳಪಟ್ಟಿರ್ತಕ್ಕಂತಹ ವ್ಯಕ್ತಿಗಳಿದ್ದಾರೆ ಅವರ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ತಾಲೂಕು ಮಟ್ಟದಿಂದ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಸಮಿತಿಗಳನ್ನು ರಚನೆ ಮಾಡಿ ಇಟ್ಟಿದೆ. ಇದರಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ, ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸೇರಿರ್ತಕ್ಕಂಥವರು, ಹಿರಿಯ ನಾಗರಿಕರು, ಪ್ರಕೃತಿ ವಿಕೋಪದಿಂದ ಬಾಧಿತರಾಗಿರ್ತಕ್ಕಂಥವರು, ವಿಶೇಷಚೇತನರು ಮತ್ತು 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿರ್ತಕ್ಕಂತಹ ಕಾನೂನು ಅರಿವನ್ನು ಮತ್ತು ಅರಿವನ್ನು ಎಲ್ಲರಿಗೂ ಕೊಡ್ತೀವಿ, ನೆರವನ್ನು ಕಲ್ಪಿಸ್ಕೊಡ್ತೀವಿ. ಯಾವ್ಯಾವ ರೀತಿ ಇದೆ ಅಂತಂದರೆ, ನಮ್ಮಲ್ಲಿ ಒಂದೊಮ್ಮೆ ಸಿವಿಲ್ ಕೇಸ್ ಸಲ್ಲಿಸಬೇಕು ಅಂತಂದರೆ ಆ ಸಿವಿಲ್ ಕೇಸ್ ಹಾಕಲಿಕ್ಕೆ ನಿಮಗೆ ವಕೀಲರಿಗೆ ಫೀಸ್ ಕೊಡ್ಲಿಕ್ಕೆ ಆಗಿಲ್ಲ ಅಂತಂದರೆ ನಮ್ಮಲ್ಲಿ ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಇದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಸುಚೇಂದ್ರ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಮದನ್ ಗೌಡ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ರಾಜಪ್ಪ, ಲೀಸಾ ಫೌಂಡೇಶನ್ ಸಂಸ್ಥಾಪಕಿ ಸಂಗೀತಾ ಪ್ರಸಾದ್, ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರಾದ ಯಶೋಧಮ್ಮ ಕರಿಯಪ್ಪ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪವನ್ ಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ಶರದ್ ಬೆಳೇಕಲ್, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಮುರುಗೇಶ್ ಮತ್ತಿತರರು ಉಪಸ್ಥಿತರಿದ್ದರು.